5 ವರ್ಷನೂ ಇವರು ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಖಚಿತವಾಗಿ ಹೇಳ್ಬಿಡ್ಲಿ, ನಾವ್ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷದವರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಈ ವಿಚಾರ ಮಾತಾಡಿದ್ರೆ, ನವೆಂಬರ್ ಕ್ರಾಂತಿ ವಿಚಾರ ಮಾತಾಡಿದ್ರೆ, ಹಾಗಾದ್ರೆ ಇವ್ರ ಪಕ್ಷದವರಿಗೆ ಏನು ಕೈ ತುಂಬಾ ಕೆಲಸ ಇದೆಯಾ? ಅವ್ರು ಯಾಕೆ ನವೆಂಬರ್ ಕ್ರಾಂತಿ ವಿಚಾರ ಮಾತಾಡ್ತಾ ಇದ್ದಾರೆ? ಮೊದಲು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ನಿಮ್ ಪಕ್ಷದವರ ಬಾಯಿ ಮುಚ್ಚಿ ಮೊದಲು ನಮ್ಗೆ ಹೇಳೋಕ್ಕಿಂತ ಮುಂಚೆ ಅಂತ ರಿಪಬ್ಲಿಕನ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ. ಸರಿಗ ನಿನ್ನೆ ತಂಗಡಗಿ ಶಿವರಾಜ್ ಅವರು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅಶೋಕ್ ಅಣ್ಣ ಅವರಿಗೆ ಯಾವುದೇ ಕೆಲಸ ಇಲ್ಲದೆ ಇರೋದ್ರಿಂದ ನಮ್ಮ ಪಕ್ಷದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರವಾಗಿ ಟೀಕೆ ಮಾಡ್ತಿಲ್ಲ, ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಸಲಿಗೆ ವಿಪಕ್ಷ ನಾಯಕರಿಗೆ ಕೆಲಸವೇ ಇಲ್ಲ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ನಮ್ಗೇನೋ ಕೆಲಸ ಇಲ್ಲ, ನಿಮ್ ಎಂಎಲ್ಎಗಳಿಗೆ ಏನು ಕೆಲಸ ಇಲ್ವಾ? ಈ ರಾಮನಗರ ಎಂಎಲ್ಎ ಮಾತಾಡಿದ್ರಪ್ಪ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ದಾವಣಗೆರೆ ಎಂಎಲ್ಎ ಮಾತಾಡಿದ್ರು, ಕಾಂಗ್ರೆಸ್ ಎಂಎಲ್ಎ ನಾನು ಹೇಳ್ತಾ ಇರೋದು. ಈಗ ಯತೀಂದ್ರ ಮಾತಾಡ್ತಾ ಇದ್ದಾರೆ. ಈ ತರ 10 ಜನ, ಕುಣಿಗಲ್ ಎಂಎಲ್ಎ, ಕಾಂಗ್ರೆಸ್ ಎಂಎಲ್ಎ ಮಾತಾಡ್ತಾ ಇದ್ದಾರೆ. ಈ ತರ 10 ಜನ ಅವ್ರ ಪಾರ್ಟಿಯವರೇ ಕ್ರಾಂತಿ. ಈಗ ರಾಜಣ್ಣ ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಿದ್ರು ನವೆಂಬರ್ ಅಲ್ಲಿ ಕ್ರಾಂತಿ ಅಂತ. ನಾವ್ ಹೇಳಿದ್ರ? ನಮ್ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ ಎಂಎಲ್ಎಗಳ ಬಾಯಿ ಮುಚ್ಚಿಸ್ರಿ ಫಸ್ಟ್. ನೀವು ನಿಮ್ ಲೀಡರ್ಗಳ ಬಾಯಿ ಮುಚ್ಚಿಸಿ. ಅವರೇ ಮಾತಾಡ್ತಾ ಇರೋದು, ಅವರೇ ನಮ್ಗೆ ವಿಚಾರಗಳನ್ನ ಕೊಡ್ತಾ ಇರೋದು. ನಮ್ ಕಾಂಗ್ರೆಸ್ ಅಲ್ಲಿ ಹಿಂಗಾಗ್ತದೆ. ನಮ್ಗೇನ್ ಗೊತ್ತಾಗ್ತದೆ ಕಾಂಗ್ರೆಸ್ ಅಲ್ಲಿ ಆಗೋದು? ನಿಮ್ಮವ್ರು ಹೇಳಿದ್ರೆ ತಾನೇ ನಾವು ನಮ್ಗೆ ಗೊತ್ತಾಗೋದು. ನಿಮ್ಮವ್ರೇ ಹೇಳ್ತಾ ಇದಾರಲ್ಲ, ಅದನ್ನ ಸರಿ ನಿಮ್ಮವ್ರನ್ನ ಫಸ್ಟ್ ಬಾಯಿ ಮುಚ್ಚಿಸಿ. ಆಟೋಮೆಟಿಕ್ ನಾವು ವಿರೋಧ ಪಕ್ಷದವ್ರು ನಾವು ಮಾತಾಡೋದೇ ಇಲ್ಲ. ನಾವ್ಯಾಕೆ ಮಾತಾಡೋಣ? ನಿಮ್ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹೋಗ್ರಿ. ನಮ್ಗೆ ಬೇಕಾಗಿರೋದು ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಬೇಕು, ಸರ್ಕಾರ ಗಟ್ಟಿಯಾಗಿರ್ಬೇಕು, 5 ವರ್ಷ ಜನಗಳ ಒಂದು ಭಾವನೆಗೆ ಸ್ಪಂದನೆ ಮಾಡಬೇಕು ಅಂತ ನೀವೇನು ಮಾಡ್ತಾ ಇಲ್ಲಲ್ಲ. ಅಭಿವೃದ್ಧಿನೇ ಏನ್ ಮಾಡ್ತಾ ಇಲ್ಲ, ಬೇರೆ ಈ ನವೆಂಬರ್ ಕ್ರಾಂತಿಯಲ್ಲೇ ಮುಳುಗೋಗಿದ್ದೀರಲ್ಲ. ಅದಕ್ಕೆ ಬೇಗ ನಿಮ್ ಕ್ರಾಂತಿ ಮುಗೀತದೋ ಇಲ್ಲ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡ್ಬಿಡಿ. ಯಾರು ಸ್ಪಷ್ಟ ಮಾಡಬೇಕು? ಕಾಂಗ್ರೆಸ್ನ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸ್ಪಷ್ಟ ಮಾಡಬೇಕು. ಅವ್ರು ಹೇಳ್ಬಿಡ್ಬೇಕು, ಡಿ.ಕೆ. ಶಿವಕುಮಾರ್ ನೋಡ್ರಿ ನಮ್ಮಲ್ಲಿ ಯಾವುದು ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ. ಒಂದ್ ಮಾತು ಹೇಳಿಸ್ಬಿಡಿ, ಮುಗ್ದೋಯ್ತು. ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ. ಹೇಳ್ಸಕ್ ನಿಮ್ಗೆ ತಾಕತ್ತಿಲ್ಲ, ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಬಟ್ ಕಾಂಗ್ರೆಸ್ ಸಚಿವರು ಹೇಳುವಂತದ್ದು ಸರ್, ಕಾಂಗ್ರೆಸ್ ನಲ್ಲಿ ನವೆಂಬರ್ ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ, ಬಿಜೆಪಿಯಲ್ಲಿ ಕ್ರಾಂತಿ ನಡೆಯುತ್ತೆ, ಅದನ್ನು ಹೇಳ್ಕೊಳ್ತಾ ಇದ್ದಾರೆ. ನಮ್ ಕ್ರಾಂತಿ ಇಲ್ಲ ರೀ. ಇಡೀ ದೇಶದಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಇಡೀ ದೇಶದಲ್ಲಿ ನಡೀತಾ ಇದೆ. ಏನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಎಲ್ಲ ರಾಜ್ಯದ ಏನನ್ನ ಬದಲಾವಣೆಗಳು? ನಮ್ದು ನ್ಯಾಚುರಲ್ ಪ್ರೋಸೆಸ್. ಏನನ್ನ ಆಗೋದಿದ್ರೆ ನಮ್ದು ರಾಜ್ಯದ ಅಧ್ಯಕ್ಷರದ ಚುನಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ದು ಇಡೀ ದೇಶದಲ್ಲಿ ಪಾರ್ಟಿ ಸಂಘಟನೆ ಹೊಸದಾಗಿ ಆಗ್ತಾ ಇದೆ. ಅದು ನ್ಯಾಚುರಲ್ ಆಗ್ತದೆ. ಎವ್ರಿ 3 ಇಯರ್ಸ್ ಒಂದ್ಸರಿ ಹಾಗೆ ಆಗುತ್ತೆ. ಇವ್ರೇನ್ ಹೇಳೋದು ಅದನ್ನ? ನಿಮ್ಮ ಇದು ಹಂಗಲ್ಲ, ನಿಮ್ದು ನ್ಯಾಚುರಲ್ ಅಲ್ಲ. 5 ವರ್ಷಕ್ಕೊಂದ್ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು. ಈಗಲೇ ಶುರುವಾಗಿದೆಯಲ್ಲ, ಅದಕ್ಕೆ ಮಾತಾಡ್ತಾ ಇರೋದು ಜನ. ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐದು ವರ್ಷನೂ ಇವರು ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಖಚಿತವಾಗಿ ಹೇಳ್ಬಿಡ್ಲಿ, ನಾವ್ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷದವರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಈ ವಿಚಾರ ಮಾತಾಡಿದ್ರೆ, ನವೆಂಬರ್ ಕ್ರಾಂತಿ ವಿಚಾರ ಮಾತಾಡಿದ್ರೆ, ಹಾಗಾದ್ರೆ ಇವ್ರ ಪಕ್ಷದವರಿಗೆ ಏನು ಕೈ ತುಂಬಾ ಕೆಲಸ ಇದೆಯಾ? ಅವ್ರು ಯಾಕೆ ನವೆಂಬರ್ ಕ್ರಾಂತಿ ವಿಚಾರ ಮಾತಾಡ್ತಾ ಇದ್ದಾರೆ? ಮೊದಲು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ನಿಮ್ ಪಕ್ಷದವರ ಬಾಯಿ ಮುಚ್ಚಿ ಮೊದಲು ನಮ್ಗೆ ಹೇಳೋಕ್ಕಿಂತ ಮುಂಚೆ ಅಂತ ರಿಪಬ್ಲಿಕನ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ. ಸರಿಗ ನಿನ್ನೆ ತಂಗಡಗಿ ಶಿವರಾಜ್ ಅವರು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅಶೋಕ್ ಅಣ್ಣ ಅವರಿಗೆ ಯಾವುದೇ ಕೆಲಸ ಇಲ್ಲದೆ ಇರೋದ್ರಿಂದ ನಮ್ಮ ಪಕ್ಷದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ, ಅಭಿವೃದ್ಧಿ ವಿಚಾರವಾಗಿ ಟೀಕೆ ಮಾಡ್ತಿಲ್ಲ, ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಸಲಿಗೆ ವಿಪಕ್ಷ ನಾಯಕರಿಗೆ ಕೆಲಸವೇ ಇಲ್ಲ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ನಮ್ಗೇನೋ ಕೆಲಸ ಇಲ್ಲ, ನಿಮ್ ಎಂಎಲ್ಎಗಳಿಗೆ ಏನು ಕೆಲಸ ಇಲ್ವಾ? ಈಗ ರಾಮನಗರ ಎಂಎಲ್ಎ ಮಾತಾಡಿದ್ರಪ್ಪ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ.
ದಾವಣಗೆರೆ MLA ಮಾತಾಡಿದ್ರು, ಕಾಂಗ್ರೆಸ್ MLA ನಾನು ಹೇಳ್ತಾ ಇರೋದು. ಈಗ ಯತೀಂದ್ರ ಮಾತಾಡ್ತಾ ಇದ್ದಾರೆ. ಈ ತರ 16 ಜನ ಕುಣಿಗಲ್ MLA ಕಾಂಗ್ರೆಸ್ MLA ಮಾತಾಡ್ತಾ ಇದ್ದಾರೆ. ಈ ತರ 16 ಜನ ಅವ್ರ ಪಾರ್ಟಿಯವರೇ ಕ್ರಾಂತಿ, ಈಗ ರಾಜಣ್ಣ ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಿದ್ರು ನವೆಂಬರ್ ಅಲ್ಲಿ ಕ್ರಾಂತಿ ಅಂತ. ನಾವ್ ಹೇಳಿದ್ರ? ನಮ್ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ MLAಗಳ ಬಾಯಿ ಮುಚ್ಚಿಸ್ರಿ ಫಸ್ಟ್. ನೀವು ನಿಮ್ ಲೀಡರ್ಗಳ ಬಾಯಿ ಮುಚ್ಚಿಸಿ. ಅವರೇ ಮಾತಾಡ್ತಾ ಇರೋದು, ಅವರೇ ನಮ್ಗೆ ವಿಚಾರಗಳನ್ನ ಕೊಡ್ತಾ ಇರೋದು. ನಮ್ ಕಾಂಗ್ರೆಸ್ ಅಲ್ಲಿ ಹಿಂಗಾಗ್ತದೆ. ನಮ್ಗೇನ್ ಗೊತ್ತಾಗ್ತದೆ ಕಾಂಗ್ರೆಸ್ ಅಲ್ಲಿ ಆಗೋದು? ನಿಮ್ಮವ್ರು ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ನಿಮ್ಮವರೇ ಹೇಳ್ತಾ ಇದಾರಲ್ಲ, ಅದನ್ ಸರಿ. ನಿಮ್ಮವ್ರನ್ನ ಫಸ್ಟ್ ಬಾಯಿ ಮುಚ್ಚಿಸಿ. ಆಟೋಮೆಟಿಕ್ ನಾವು ವಿರೋಧ ಪಕ್ಷದವ್ರು ನಾವು ಮಾತಾಡೋದೇ ಇಲ್ಲ. ನಾವ್ಯಾಕೆ ಮಾತಾಡೋಣ? ನಿಮ್ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹೋಗ್ರಿ. ನಮ್ಗೆ ಬೇಕಾಗಿರೋದು ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಬೇಕು, ಸರ್ಕಾರ ಗಟ್ಟಿಯಾಗಿರ್ಬೇಕು, 5 ವರ್ಷ ಜನಗಳ ಒಂದು ಭಾವನೆಗೆ ಸ್ಪಂದನೆ ಮಾಡಬೇಕು ಅಂತ ನೀವೇನು ಮಾಡ್ತಾ ಇಲ್ಲಲ್ಲ. ಅಭಿವೃದ್ಧಿನೇ ಏನ್ ಮಾಡ್ತಾ ಇಲ್ಲ, ಬೇರೆ ಈ ನವೆಂಬರ್ ಕ್ರಾಂತಿಯಲ್ಲೇ ಮುಳುಗೋಗಿದ್ದೀರಲ್ಲ. ಅದಕ್ಕೆ ಬೇಗ ನಿಮ್ ಕ್ರಾಂತಿ ಮುಗಿತದೋ ಇಲ್ಲ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡ್ಬಿಡಿ. ಯಾರು ಸ್ಪಷ್ಟ ಮಾಡಬೇಕು? ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್ ಸ್ಪಷ್ಟ ಮಾಡಬೇಕು. ಅವ್ರು ಹೇಳ್ಬಿಡ್ಬೇಕು, DK ಶಿವಕುಮಾರ್ ನೋಡ್ರಿ, ನಮ್ಮಲ್ಲಿ ಯಾವುದು ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ. ಒಂದ್ ಮಾತು ಹೇಳಿಸ್ಬಿಡಿ, ಮುಗ್ದೋಯ್ತು. ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ. ಹೇಳ್ಸಕ್ ನಿಮ್ಗೆ ತಾಕತ್ತಿಲ್ಲ. ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಬಟ್ ಕಾಂಗ್ರೆಸ್ ಸಚಿವರು ಹೇಳುವಂತದ್ದು ಸರ್, ಕಾಂಗ್ರೆಸ್ ನಲ್ಲಿ ನವೆಂಬರ್ ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ, ಬಿಜೆಪಿಯಲ್ಲಿ ಕ್ರಾಂತಿ ನಡೆಯುತ್ತೆ, ಅದನ್ನು ಹೇಳ್ಕೊಳ್ತಾ ಇದ್ದಾರೆ. ನಮ್ ಕ್ರಾಂತಿ ಇಲ್ಲ ರೀ. ಇಡೀ ದೇಶದಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಇಡೀ ದೇಶದಲ್ಲಿ ನಡೀತಾ ಇದೆ. ಏನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಎಲ್ಲ ರಾಜ್ಯದ ಏನನ್ನ ಬದಲಾವಣೆಗಳು? ನಮ್ದು ನ್ಯಾಚುರಲ್ ಪ್ರೋಸೆಸ್. ಏನನ್ನ ಆಗದಿದ್ರೆ ನಮ್ದು ರಾಜ್ಯದ ಅಧ್ಯಕ್ಷರದ ಚುನಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ದು ಇಡೀ ದೇಶದಲ್ಲಿ ಪಾರ್ಟಿ ಸಂಘಟನೆ ಹೊಸದಾಗಿ ಆಗ್ತಾ ಇದೆ. ಅದು ನ್ಯಾಚುರಲ್ ಆಗ್ತದೆ. ಎವ್ರಿ 3 ಇಯರ್ಸ್ ಒಂದ್ಸರಿ ಹಾಗೆ ಆಗುತ್ತೆ. ಇವ್ರೇನ್ ಹೇಳೋದು ಅದನ್ನ? ನಿಮ್ಮ ಹಂಗಲ್ಲ, ನಿಮ್ದು ನ್ಯಾಚುರಲ್ ಅಲ್ಲ. 5 ವರ್ಷಕ್ಕೊಂದ್ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು. ಈಗಲೇ ಶುರುವಾಗಿದೆ ಅಲ್ಲ, ಅದಕ್ಕೆ ಮಾತಾಡ್ತಾ ಇರೋದು ಜನ. ಇಷ್ಟಾಗಿತ್ತು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐದು ವರ್ಷನೂ ಇವರು ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಖಚಿತವಾಗಿ ಹೇಳ್ಬಿಡ್ಲಿ, ನಾವ್ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷದವರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಈ ವಿಚಾರ ಮಾತಾಡಿದ್ರೆ, ನವೆಂಬರ್ ಕ್ರಾಂತಿ ವಿಚಾರ ಮಾತಾಡಿದ್ರೆ, ಹಾಗಾದ್ರೆ ಇವ್ರ ಪಕ್ಷದವ್ರಿಗೆ ಏನು ಕೈ ತುಂಬಾ ಕೆಲಸ ಇದೆಯಾ? ಅವ್ರು ಯಾಕೆ ನವೆಂಬರ್ ಕ್ರಾಂತಿ ವಿಚಾರ ಮಾತಾಡ್ತಾ ಇದ್ದಾರೆ? ಮೊದಲು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ನಿಮ್ ಪಕ್ಷದವರ ಬಾಯಿ ಮುಚ್ಚಿ ಮೊದಲು ನಮ್ಗೆ ಹೇಳೋಕ್ಕಿಂತ ಮುಂಚೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ. ಸರಿಗ ನಿನ್ನೆ ತಂಗಡಗಿ ಶಿವರಾಜ್ ಅವರು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅಶೋಕ್ ಅಣ್ಣ ಅವರಿಗೆ ಯಾವುದೇ ಕೆಲಸ ಇಲ್ಲದೆ ಇರೋದ್ರಿಂದ ನಮ್ಮ ಪಕ್ಷದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ, ಅಭಿವೃದ್ಧಿ ವಿಚಾರವಾಗಿ ಟೀಕೆ ಮಾಡ್ತಿಲ್ಲ, ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಸಲಿಗೆ ವಿಪಕ್ಷ ನಾಯಕರಿಗೆ ಕೆಲಸವೇ ಇಲ್ಲ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ನಮ್ಗೇನೋ ಕೆಲಸ ಇಲ್ಲ, ನಿಮ್ MLAಗಳಿಗೆ ಏನು ಕೆಲಸ ಇಲ್ವಾ? ಈಗ ರಾಮನಗರ MLA ಮಾತಾಡಿದ್ರಪ್ಪ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ದಾವಣಗೆರೆ MLA ಮಾತಾಡಿದ್ರು, ಕಾಂಗ್ರೆಸ್ MLA ನಾನು ಹೇಳ್ತಾ ಇರೋದು. ಈಗ ಯತೀಂದ್ರ ಮಾತಾಡ್ತಾ ಇದ್ದಾರೆ. ಈ ತರ 16 ಜನ ಕುಣಿಗಲ್ MLA ಕಾಂಗ್ರೆಸ್ MLA ಮಾತಾಡ್ತಾ ಇದ್ದಾರೆ. ಈ ತರ 16 ಜನ ಅವ್ರ ಪಾರ್ಟಿಯವರೇ ಕ್ರಾಂತಿ, ಈಗ ರಾಜಣ್ಣ ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಿದ್ರು ನವೆಂಬರ್ ಅಲ್ಲಿ ಕ್ರಾಂತಿ ಅಂತ. ನಾವ್ ಹೇಳಿದ್ರ? ನಮ್ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ MLAಗಳ ಬಾಯಿ ಮುಚ್ಚಿಸ್ರಿ ಫಸ್ಟ್. ನೀವು ನಿಮ್ ಲೀಡರ್ಗಳ ಬಾಯಿ ಮುಚ್ಚಿಸಿ. ಅವರೇ ಮಾತಾಡ್ತಾ ಇರೋದು, ಅವರೇ ನಮ್ಗೆ ವಿಚಾರಗಳನ್ನ ಕೊಡ್ತಾ ಇರೋದು. ನಮ್ ಕಾಂಗ್ರೆಸ್ ಅಲ್ಲಿ ಹಿಂಗಾಗ್ತದೆ. ನಮ್ಗೇನ್ ಗೊತ್ತಾಗ್ತದೆ ಕಾಂಗ್ರೆಸ್ ಅಲ್ಲಿ ಆಗೋದು? ನಿಮ್ಮವ್ರು ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ನಿಮ್ಮವರೇ ಹೇಳ್ತಾ ಇದಾರಲ್ಲ, ಅದನ್ ಸರಿ. ನಿಮ್ಮವ್ರನ್ನ ಫಸ್ಟ್ ಬಾಯಿ ಮುಚ್ಚಿಸಿ. ಆಟೋಮೆಟಿಕ್ ನಾವು ವಿರೋಧ ಪಕ್ಷದವ್ರು ನಾವು ಮಾತಾಡೋದೇ ಇಲ್ಲ. ನಾವ್ಯಾಕೆ ಮಾತಾಡೋಣ? ನಿಮ್ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹೋಗ್ರಿ. ನಮ್ಗೆ ಬೇಕಾಗಿರೋದು ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಬೇಕು, ಸರ್ಕಾರ ಗಟ್ಟಿಯಾಗಿರ್ಬೇಕು, 5 ವರ್ಷ ಜನಗಳ ಒಂದು ಭಾವನೆಗೆ ಸ್ಪಂದನೆ ಮಾಡಬೇಕು ಅಂತ ನೀವೇನು ಮಾಡ್ತಾ ಇಲ್ಲಲ್ಲ. ಅಭಿವೃದ್ಧಿನೇ ಏನ್ ಮಾಡ್ತಾ ಇಲ್ಲ, ಬೇರೆ ಈ ನವೆಂಬರ್ ಕ್ರಾಂತಿಯಲ್ಲೇ ಮುಳುಗೋಗಿದ್ದೀರಲ್ಲ. ಅದಕ್ಕೆ ಬೇಗ ನಿಮ್ ಕ್ರಾಂತಿ ಮುಗಿತದೋ ಇಲ್ಲ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡ್ಬಿಡಿ. ಯಾರು ಸ್ಪಷ್ಟ ಮಾಡಬೇಕು?
ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸ್ಪಷ್ಟ ಮಾಡಬೇಕು. ಅವ್ರು ಹೇಳ್ಬಿಡ್ಬೇಕು, ಡಿ ಕೆ ಶಿವಕುಮಾರ್ ನೋಡ್ರಿ ನಮ್ಮಲ್ಲಿ ಯಾವುದೂ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ, ಒಂದ್ ಮಾತು ಹೇಳಿಸ್ಬಿಡಿ, ಮುಗ್ದೋಯ್ತು. ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ. ಹೇಳ್ಸಕ್ ನಿಮ್ಗೆ ತಾಕತ್ತಿಲ್ಲ, ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಬಟ್ ಕಾಂಗ್ರೆಸ್ ಸಚಿವರು ಹೇಳುವಂತದ್ದು ಸರ್, ಕಾಂಗ್ರೆಸ್ ನಲ್ಲಿ ನವೆಂಬರ್ ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ, ಬಿಜೆಪಿಯಲ್ಲಿ ಕ್ರಾಂತಿ ನಡೆಯುತ್ತೆ, ಅದನ್ನ ಹೇಳ್ಕೊಳ್ತಾ ಇದ್ದಾರೆ. ನಮ್ ಕ್ರಾಂತಿ ಇಲ್ಲ ರೀ. ಇಡೀ ದೇಶದಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೀತಾ ಇದೆ. ಏನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಎಲ್ಲ ರಾಜ್ಯದ ಏನನ್ನ ಬದಲಾವಣೆಗಳು? ನಮ್ದು ನ್ಯಾಚುರಲ್ ಪ್ರೋಸೆಸ್. ಏನನ್ನ ಆಗದಿದ್ರೆ ನಮ್ದು ರಾಜ್ಯದ ಅಧ್ಯಕ್ಷರದ ಚುನಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ದು ಇಡೀ ದೇಶದಲ್ಲಿ ಪಾರ್ಟಿ ಸಂಘಟನೆ ಹೊಸದಾಗಿ ಆಗ್ತಾ ಇದೆ. ಅದು ನ್ಯಾಚುರಲ್ ಆಗ್ತದೆ. ಎವ್ರಿ 3 years ಒಂದ್ಸರಿ ಹಾಗೆ ಆಗುತ್ತೆ. ಇವ್ರೇನ್ ಹೇಳೋದು ಅದನ್ನ? ನಿಮ್ಮ ಇದು ಹಂಗಲ್ಲ, ನಿಮ್ದು ನ್ಯಾಚುರಲ್ ಅಲ್ಲ. 5 ವರ್ಷಕ್ಕೊಂದ್ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು. ಈಗಲೇ ಶುರುವಾಗಿದೆಲ್ಲ, ಅದಕ್ಕೆ ಮಾತಾಡ್ತಾ ಇರೋದು ಜನ. ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.